ಒಬ್ಬ ರೈತ ಒಂದು ಗಾಣ ಹಾಕಿದ್ರಂತ. ಗಾಣ ಹಾಕ್ತಾರಿಲ್ಲ ನಿಮ್ಮಲ್ಲಿ, ಈ ಎಣ್ಣೆ ಗಾಣ ಅದಿರ್ತಾವ. ಅದು ಒಂದು ಎತ್ತು ತಿರುಗ್ತಿತ್ತಂತ ಹಿಂಗೆ ಗಾಣಕ್ಕೆ. ಅದು ಗಾಣಕ್ಕೆ ಹಾಕಿ ಎತ್ತು ತಿರುಗ್ತಿತ್ತು. ರೈತ ಮಕ್ಕೊಂಡಿದ್ದವ. ಒಬ್ಬ ಬಂದು ಕೇಳ್ದವ, ನಿಮ್ಮ ಮಲ್ಕೊಂಡವನಿಗಲ್ಲ, ನಿಮ್ಮ ಮಕ್ಕೊಂಡಿಯಲ್ಲ, ಅಕಸ್ಮಾತ್ ನಿಮ್ಮ ಮಕ್ಕೊಂಡಿ ಅಂತ ಹೇಳಿ ಎತ್ತ ತಿರುಗದ್ ನಿಂತಂದ್ರೆ ನಿನಗೆ ಹೆಂಗೆ ಗೊತ್ತಾಗ್ತೈತಿ? ಇಲ್ಲ, ಕೊಳ್ಳಾಗ ಗಂಟಿ ಕಟ್ಟಿರ್ತೀವಲ್ಲ, ಅದು ಗಂಟಿ ಶಬ್ದ ಬರ್ತೈತಿ ಅಂದ್ರೆ ಅದು ತಿರ್ಗಕತ್ತೈತಿ ಅಂತ ಅರ್ಥ ನಮಗೆ. ಅಲ್ಲ, ಅಕಸ್ಮಾತ್ ಅದು ನಿಂತಲ್ಲೇ ಗೋಣ್ ಅಳ್ಳಾಡಿಸಿದ್ರೆ ಏನು ಮಾಡ್ತೀವಿ? ಅವ ರೈತ ಹೇಳ್ದ, ನಿಮ್ಮಂಗೆ ತಲೆ ಕೆಟ್ಟಿಲ್ಲ ಎತ್ತಿಗೆ, ಭಾಳ ಚಲೋ ಅದಾವು ಅಂತ. ಇವು ಮನುಷ್ಯರ ತಲೆ ಕೆಟ್ಟೈತೆ ಅಷ್ಟ, ನಿಸರ್ಗ ಚಲೋ ಐತೆಲ್ಲ, ಅದು ಹಂಗೆ ಮಾಡೋದಿಲ್ಲ. ಮೋಸ ಏನಾದರೂ ಇದ್ರೆ ಮನುಷ್ಯನ ಎದ್ಯಾಗೈತಿ. ನಿಸರ್ಗದೊಳಗೆ ಮೋಸ ಅನ್ನೋದೇ ಇಲ್ಲ. ಇಲ್ಲಿ ಮೋಸ ವಂಚನೆ ಅನ್ನೋದಿದ್ರೆ ನಮ್ಮ ತಲೆಯಾಗೈತಿ, ನಮ್ಮ ಮನಸ್ಸಿನಾಗೈತಿ. ನಿಸರ್ಗದಾಗ ಎಲ್ಲೈತಿ ಹೇಳಿ? ಎಲ್ಲಿ ಇಲ್ಲ. ಒಬ್ಬ ಮನುಷ್ಯ ಬಂದು ಆನೆಗೆ ಹೇಳ್ತಿದ್ನಂತ, ನೀನು ಶಕ್ತಿವಂತದಿ, ಆದ್ರೆ ಭಾಳ ದಪ್ಪದಿ. ಕೋಗಿಲೆಗೆ ಹೇಳ್ದೆ, ಹಾಡೋದೇನು ಚಂದ ಹಾಡ್ತಿ, ಆದ್ರೆ ಕಪ್ಪದಿ ನೀನು. ಸಮುದ್ರಕ್ಕೆ ಹೋಗಿ ಹೇಳದ್ನಂತ, ಭಾಳ ಚಲೋ ವಿಶಾಲದಿ, ಆದ್ರೆ ಉಪ್ಪದಿ ಅಂತ. ಅವು ಮೂರು ಕೂಡ್ದು ಅಂತ. ಇವನಿಗೆ ಕರೆಸ್ದು, ಈಗ ನಾ ದಪ್ಪ ಯಾಕಿರಲಕ್ಕ, ನಾನು ಕಪ್ ಯಾಕಿರಲಕ್ಕ, ನಾ ಉಪ್ಪು ಯಾಕಿರಲಕ್ಕ, ಮನುಷ್ಯ ನೀ ಮೊದಲು ಗಪ್ಪಿದ್ರೆ ಸಾಕು, ನೀನು ಭಾಳ ಚಲೋ ಇರ್ತಿದ್ದೆ ಅಂತ. ಇವಾಗ ಗಪ್ಪಿರ್ಲಾರ್ದಕ್ಕೆಲ್ಲ ಕೆಟ್ಟೈತಿದ್ವು. ನಾವೆಲ್ಲ ಕಾಲ ಕೆಟ್ಟಿದೆ, ಕಾಲ ಕೆಟ್ಟಿದೆ ಅಂತೀವೆಲ್ಲ. ಕಾಲ ಏನೂ ಕೆಟ್ಟಿಲ್ಲ, ನಿಸರ್ಗ ಕೆಟ್ಟಿಲ್ಲ. ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟಿದೆ. ನಾವು ಹೇಳ್ತೀವಲ್ಲ, ಹಿಂದಿಂದ ಸತ್ಯಯುಗ, ಇದು ಕಲಿಯುಗ. ಕಲಿಯುಗ ಸತ್ಯಯುಗಗಳು ಹೊರಗಿಲ್ಲ. ಕಲಿಯುಗ ಸತ್ಯಯುಗ ನಮ್ಮ ಎದೆಯೊಳಗಿರ್ತಾವೆ, ಮನುಷ್ಯನ ಎದೆಯಾಗದಾವ ಇವೆಲ್ಲ. ಒಬ್ಬ ಋಷಿ ಇದನ್ನೊಂದು ತಾರ್ಕಿಕವಾಗಿ ಚಿಂತನೆ ಮಾಡಿದ. ಯಾವುದಕ್ಕೆ ಸತ್ಯಯುಗ ಅನ್ನಬೇಕು, ಯಾವುದಕ್ಕೆ ಕಲಿಯುಗ ಅನ್ನಬೇಕು? ಒಂದು ಯುಗ ಯಾವಾಗ ಸತ್ಯಯುಗ ಆಗ್ತೈತಿ, ಒಂದು ಯುಗ ಯಾವಾಗ ಕಲಿಯುಗ ಆಗ್ತೈತಿ. ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಮೈ ಕರೋತಿ ಕಿಂ. ಯಾವಾದ ಕಲಿಯುಗ ಅಂದ್ರ, ಯಾವಾದ ಸತ್ಯಯುಗ ಅಂದ್ರ, ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ಯಾವಾಗ ನಿನ್ನೆದ್ಯಾಗ ಪ್ರೇಮ, ನಾಲ್ಗೆ ಮೇಲೆ ಎರಡು ಚಲೋ ಮಾತ, ಕೈಯಾಗ ಚಲೋ ಕೆಲಸ ಇತ್ತು, ಇದ ಸತ್ಯಯುಗ. ಯಾವಾಗ ಎದಿ ಕೆಟ್ಟಿತು, ನಾಲ್ಗೆ ಕೆಟ್ಟಿತು, ಕೈ ಕೆಟ್ಟಿತು ಅಂದ್ರೆ ಇದೇ ಕಲಿಯುಗ ಅಷ್ಟೇ. ಕಲಿಯುಗ ಸತ್ಯಯುಗ ಹೊರಗಿಲ್ಲ. ಕಲಿಯುಗ ಸತ್ಯಯುಗ ನಿನ್ನ ಕೈಯಾಗೈತಿ, ನಿನ್ನ ಎದ್ಯಾಗೈತಿ, ನಿನ್ನ ನಾಲ್ಗೆ ಮೇಲೆ ಐತಿ ಅಷ್ಟೆ. ಯಾವಾಗ ಸತ್ಯಯುಗ ಆಗ್ತೈತಿ, ಯಾವಾಗ ಕಲಿಯುಗ ಆಗ್ತೈತಿ? ಈಗ ನೀವು ಜಾತ್ರೆಗೆ ಬಂದಿರಿ, ಮತ್ತು ದೇವಸ್ಥಾನದಾಗ ಬರುವುದೇನಪ್ಪ ಅಂಥೇಳಿ ಅಲ್ಲೇ ಪಾದರಕ್ಷೆ ಬಿಟ್ಟು ಬಂದಿರ್ತೀರಿ. ಮತ್ತು ನಾವು ಹೋಗುವಾಗ ನಮ್ಮ ಕಾಲ ನಮ್ಮ ಪಾದರಕ್ಷೆ ಒಳಗೆ ಹೋತು ಸತ್ಯಯುಗ, ನಮ್ಮ ಕಾಲ ಬೇರೆಯವ್ರ ಪಾದರಕ್ಷೆಗೆ ಹೋತು ಇದ ಕಲಿಯುಗ ಅಷ್ಟೇ. ಇಲ್ಲಿ ನಮ್ಮ ಎದುರಿಗೆ ಐತಿ, ಹೊರಗಿಲ್ಲ ಯುಗಗಳೆಲ್ಲ. ನಮ್ಮ ಕೈ ನಮ್ಮ ಕಿಶದಾಗಿತ್ತು ಸತ್ಯಯುಗ, ನಮ್ಮ ಕೈ ಬೇರೆದವ್ರ ಕಿಶದಾಗ ಹೋತು ಕಲಿಯುಗ ಅಷ್ಟೇ. ಇದು ನಮ್ಮ ಮನೆ ಮುಂದಿನ ಕಸಬರಿಗೆ ನಮ್ಮದಷ್ಟ ಹೊಡಿತು ಸತ್ಯಯುಗ, ಇನ್ನೊಬ್ಬರ ಮನೆ ಕಸಬರಿಗೆ ತಗೊಂಡು ನಮ್ಮ ಮನೆಯಾಗ ಇಟ್ಕೊಂಡಿವಿ ಅಂದ್ರೆ ಕಲಿಯುಗ ಅಷ್ಟೆ. ಕಲಿಯುಗ ಸತ್ಯಯುಗಗಳು ಹೊರಗಿಲ್ಲ. ಕಲಿಯುಗ ಸತ್ಯಯುಗ ಮನುಷ್ಯನ ಮನಸ್ಸಿನಾಗ, ಮನುಷ್ಯನ ಕೈಯಾಗ, ಮನುಷ್ಯನ ನಾಲಿಗೆ ಮೇಲೆ ಯುಗಗಳದಾವ. ಸತ್ಯಯುಗವನ್ನು ಮಾಡೋರು ನಾವೇ, ಕಲಿಯುಗ ಮಾಡೋರು ನಾವೇ. ಅದಕ್ಕಿದು ಸತ್ಯಯುಗ ಆಗಬೇಕಾಗಿದ್ರ ನಮ್ಮ ಎದ್ಯಾಗ ಸ್ವಲ್ಪ ಪ್ರೇಮ ಇರಬೇಕು. ಸದಯಂ ಹೃದಯಂ ಯಶ್, ನಾಲ್ಗೆ ಮೇಲೆ ಎರಡು ಚಲೋ ಮಾತ, ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಶ, ಸ್ವಲ್ಪ ಚಲೋ ಕೆಲಸ ಮಾಡು ಕೈಯಿಂದ. ಇಷ್ಟಿದ್ದು ಬಿಟ್ರೆ ಸಾಕು. ಎದ್ಯಾಗ ಪ್ರೇಮ, ಕೈ ಮೇಲೆ ಚಲೋ ಕೆಲಸ, ನಾಲ್ಗೆ ಮೇಲೆ ಎರಡು ಚಲೋ ಮಾತಿದ್ರ ನೀವೇನು ದೇವಿ ಗುಡಿಯಾಗ ಹೋಗಿ ದೀಪ ಹಚ್ಚಬೇಕಾಗಿಲ್ಲ. ಇಷ್ಟಿದ್ದು ಬಿಟ್ಟರೆ ದೇವಿನ ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಖಾಯಂ ಇರ್ತಾಳಕ್ಕೆ ಅಷ್ಟೆ.
ದೇವರಂತನ ನೀ ದೀಪ ಯಾಕೆ ಹಚ್ಚಕ್ ಬರ್ತೀಯೋ, ನೀ ಚಲೋ ಆಗಿ ಅಂದ ಮೇಲೆ ನೀ ಗುಡಿಗೆ ಬರೋದು ಬೇಕಾಗಿಲ್ಲ, ನಾನು ನಿನ್ನ ಮನೆಗೆ ಬರ್ತೀನಿ ಅಷ್ಟು ಚಲೋ ಆಗಿ ಅಂತ ದೇವರಂತಿರ್ತಾನೆ. ಅದಕ್ಕೆ ಎದ್ಯಾಗ ಒಂದು ಸ್ವಲ್ಪ ಪ್ರೇಮ ಇರ್ಬೇಕು ಮನುಷ್ಯಾಗ. ಮೊದಲು ಎದಿ ಕೆಟ್ಟತು ಮನೆ ಕೆಡತೈತಿ. ಅದ್ವೇಷ್ಟ ಸರ್ವಭೂತಾನ. ಎಲ್ಲರಲ್ಲಿ ಮನುಷ್ಯ ಏನು ದೇವರು ಎದಿ ಕೊಟ್ಟಾನಲ್ಲ, ಸಂತೋಷ ಐತಿ ಇದ್ರಾಗ. ನಾವು ಎದರಿಂದ ಸಂತೋಷ ಸಿಗ್ತೈತಿ ಹೇಳ್ರಿ ಮನುಷ್ಯಾಗ? ನೀವೇನಾದರೂ ಈಗ ಬ್ಯಾಂಕ್ನೊಳಗೆ ರೊಕ್ಕ ಐತಿ, FD ಮಾಡಿಡ್ಬೋದು, ಡೆಪಾಸಿಟ್ ಮಾಡಿಡ್ಬೋದು, ಬಂಗಾರ ಇಡ್ಬೋದು, ಮತ್ತು ನಿಮ್ದು ಏನಾದರೂ ವಿಷಯಗಳಿತ್ತಂದ್ರೆ ಮೊಬೈಲ್ನಾಗ ಸ್ಟೋರ್ ಮಾಡ್ಬೋದು. ನಿಮ್ಮ ವಿಷಯಗಳು ಸ್ಟೋರ್ ಮಾಡ್ದಂಗೆ, ಫೋಟೋ ಸ್ಟೋರ್ ಮಾಡ್ದಂಗೆ, ರೊಕ್ಕ ಡೆಪಾಸಿಟ್ ಮಾಡ್ದಂಗೆ ಸಂತೋಷ ಏನಾದರೂ ಡೆಪಾಸಿಟ್ ಮಾಡ್ಲಿಕ್ಕೆ ಆಗ್ತೈತೇನೋ? ಸಂತೋಷ ಡೆಪಾಸಿಟ್ ಮಾಡುವಂಥ ವಸ್ತು ಅಲ್ಲ. ಸಂತೋಷ ಅನ್ನೋದು ಎದ್ಯಾಗ ಪ್ರೀತಿ ಇದ್ರೆ ಸಂತೋಷ ಸಿಗ್ತೈತಿ. ನಿಮ್ಮ ಎದಿನ ಅದಕ್ಕೆ ಬ್ಯಾಂಕ್. ಅದು ಡೆಪಾಸಿಟ್ ಮಾಡೋದಿದ್ರೆ ಎದ್ಯಾಗ ಮಾಡ್ಬೇಕಷ್ಟ. ಅದು ಸದಯಂ ಹೃದಯಂ ಯಶ. ಸ್ವಲ್ಪ ಎದ್ಯಾಗ ಪ್ರೇಮ ಇರಲಿ, ಬಹಳ ದ್ವೇಷ ಮಾಡಬೇಡ. ಜಗತ್ತಿನೊಳಗೆ ಇರ್ತೈತಿ ಒಂದಿಷ್ಟು. ಏನಾಗ್ತದೆ ಅಂದರೆ ದ್ವೇಷ, ಇದರ ಅರ್ಥ ಏನು ಅಂದ್ರೆ ಇವ್ರು ನನಗೆ ಆಗೋದಿಲ್ಲ ಅಥವಾ ಇವ್ರು ನನಗೆ ಹಿಡಿಸೋದಿಲ್ಲ. ದ್ವೇಷ ಅಂದ್ರೆ ಇವ್ರು ನನಗೆ ಹಿಡಿಸೋದಿಲ್ಲ. ಈಗ ಊರು ಅಂದಮೇಲೆ 4 ಮಂದಿ, ಮನೆ ಅಂದಮೇಲೆ 4 ಹೆಚ್ಚು ಕಡಿಮೆ ಇರ್ತೈತೆ ಇಲ್ಲ. ಇವ್ರು ನನಗೆ ಹಿಡಿಸೋದಿಲ್ಲ ಅಂದ್ರೆ ಹಿಡಿಸ್ಲಾರ್ದವ್ರು ಊರಾಗ ಇರಬಾರ್ದಂದ್ರೆ ಹೆಂಗೆ? ಈಗ ನನಗೆ ಶುಗರ್ ಆಗೈತೆ ಅಂತ ತಿಳ್ಕೊಡ್ರಿ, ನನಗಾಗಿಲ್ಲ, ಸುಮ್ಮನೆ ಹೇಳಕತ್ತೀನಿ ಅಷ್ಟೆ. ಈಗ ನನಗೆ ಶುಗರ್ ಆಗೈತಿ, ನನಗೆ ಸಕ್ರೆ ಬೇಡ ಅಂದ್ರೆ ಜಗತ್ತ ಸಕ್ರೆ ತಿನ್ನಬಾರ್ದಂದ್ರೆ ಹೆಂಗೆ? ನನಗಾಗೈತೆ ಅಂದ್ರೆ ನಾನು ಬಿಡ್ಬೇಕಷ್ಟೆ. ನನಗೆ ಕಪ್ಪು ಬಣ್ಣ ಹಿಡಿಸೋದಿಲ್ಲ ಅಂದ್ರೆ ಒಟ್ಟ ಕಪ್ಪಂದು ಯಾರೂ ಹಚ್ಚಬಾರ್ದೇನು? ಹೆಂಗಾದ್ರೆ ಈಗ ಯಾರು ಮತ್ತು ಕಪ್ಪು ಬಣ್ಣನ ಹಚ್ಚಬಾರ್ದಂದ್ರೆ ಭಾಳ ಮಂದಿ ಮುದುಕರು ಕಾಣ್ತಾರೆ, ಈಗ ಜಲ್ದಿನ ಕಾಣ್ತಾರೆ. ಕಪ್ಪು ಒಟ್ಟ ಹಿಡಿಸೋದಿಲ್ಲ ನೋಡ್ರಿ ಅಂದ್ರೆ ಅದು ಕಪ್ಪು ಬಣ್ಣ ಅಂತಿರ್ತೈತಿ. ಜಗತ್ತಿನೊಳಗೆ ನೀವು ಎಷ್ಟರ ಬಂಗಾರ ಹಾಕೊಳ್ರಿ, ಒಂದು ತಾಯಿ ಕೊಳ್ಳಾಗ ಒಂದರ ಕರೆಮಣಿ ಇರಬೇಕಂದ್ರನ ಶ್ರೇಷ್ಠ ಕಾಣ್ತೈತೋ, ಪೂರ ಕಪ್ಪು ಈಗಳಿ ಬೇಡಂತದ್ದು ಹೇಳ್ತೈತೆ ಮನುಷ್ಯ. ಅಂದ್ರೆ ನಮಗೆ ಹಿಡಿಸಲಾರ್ದವ್ರು ಒಟ್ಟ ಇರಬಾರ್ದಂದ್ರೆ ಹೆಂಗೆ ನಡೀತೈತಿ? ಸಾಧ್ಯ ಇಲ್ಲ. ಈಗ ನೀವು ಜ್ವಾಳದ ರಾಶಿ ಮಾಡ್ತೀರಿ, ಜ್ವಾಳದ ರಾಶಿ ಮಾಡುವಾಗ ಜ್ವಾಳ ತುಂಬ್ತೀರಿ. ಜ್ವಾಳದಾಗ 1-4 ಹಳ್ಳ ಬರ್ತಾವ ಇಲ್ಲ? ಒಂದು ಜ್ವಾಳದ ಚೀಲ ತುಂಬಿದ್ರೆ 1-4 ಹಳ್ಳ ಬರ್ತಾವ. ಹಳ್ಳ ಬಂದು ತುಂಬಿದ್ರೆ ನೀವೇನು ಅದಕ್ಕೆ ಜ್ವಾಳದ ಚೀಲ ಅಂತೀರೋ ಏನು ಹಳ್ಳದ ಚೀಲ ಅಂತೀರೋ? ಜ್ವಾಳದ ಚೀಲನ ಅಂತೀರಲ್ಲ. ಮತ್ತು ಊರಂದ ಮೇಲೆ 1-4 ಹಂಗ ಹಳ್ಳ ಇರವ, ಆದರೂ ಸಹಿತ ಇದು ಜ್ವಾಳದ ಚೀಲ ತುಂಬದು ಬಿಡಬಾರ್ದು ಮನುಷ್ಯ, ಇದು ಜ್ವಾಳದ ಚೀಲನ ಅಂತ ತಿಳ್ಕೊಂಡಿರ್ಬೇಕಷ್ಟ. 1-4 ಹಳ್ಳ ಇರ್ತಾವೆ, ಏನು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಮನುಷ್ಯ ಗೊತ್ತಿರಬೇಕು, ಈ ನನಗೆ ಹಿಡಿಸ್ಲಾರ್ದು ಈ ಜಗತ್ತಿನಾಗ ಇರಬಾರ್ದಂದ್ರೆ ನಡೆಯೋದಿಲ್ಲ. ಈಗ ಸಂಸಾರ ಐತಿ, ಸಂಸಾರ ನಡೀತೈತೆ ಅನ್ನೋ ಗಂಡ ಹೆಂಡತಿ, ಒಮ್ಮೆ ಅವ್ರಿಗೆ ಹೆಚ್ಚಾಗಿರ್ತೈತಿ, ಒಮ್ಮೆ ನಿಮಗೆ ಕಡಿಮೆ ಆಗಿರ್ತೈತಿ, ಒಂದು ನಿಮ್ದು ಹೆಚ್ಚಾಗಿರ್ತೈತಿ, ಒಮ್ಮೆ ಅವ್ರದ್ದು ಕಡಿಮೆ ಕೂಡ್ಕೊಂಡು ಹೋಗ್ತೀರೋ ಇಲ್ಲೋ? ಒಂದು ಸಣ್ಣ ಮನೆ ನಡಿಬೇಕಾದ್ರೂ ಪ್ರೇಮ ಇರಬೇಕಾಗ್ತೈತಿ. ಅದ್ಯಾಕೆ? ಈಗ ತಾಯಂದಿರಿಗೆ ಕೇಳ್ರಿ ನೀವು, ಅವರು ಮದುವೆಕಿನ್ನ ಮುಂಚೆ ಭಾಳ ಜೀವ ಇರ್ತಾರೆ, ಮದುವೆ ಆದಮೇಲೆ ಇದ್ರ ಮುಖನ ನೋಡಕ್ಕೆ ಹೋಗೋದಿಲ್ಲ. ಅವ್ರು ಕೇಳ್ರಿ, ಅವ್ರು ಹೇಳ್ತಿರ್ತಾರ, ನಾ ಇದಕ್ಕೆಷ್ಟು ಪೂಜೆ ಮಾಡಿದ್ನಪ್ಪ ಇದನ್ನು ಪಡ್ಕೋಬೇಕಂತ. ನಾನು ಇದನ್ನು 16 ಸೋಮವಾರ ವೃತ ಮಾಡಿ ಹಿಡ್ದೇನೆ. ನಾನು ಇದನ್ನು ಪಡ್ಕೋಬೇಕಂತ ಮಾಡಿದ್ದು 16 ಸೋಮವಾರ, ಇದು ಸಿಕ್ಕಿದ್ದು ಸುಳಿ ಸುಮಾರು ಇದ್ದಿದ್ದು ಸಿಕ್ಕೈತಿದ್ದ. ನಾನು ಇದನ್ನು ಪೂಜೆ ಮಾಡಿದ್ದು 16 ಸೋಮವಾರ, ಇದು ಸಿಕ್ಕಿದ್ದು ಸುಳಿ ಸುಮಾರು ಇದ್ದು ಸಿಕ್ಕೈತೆ ನಮಗೆ. ಅವ್ರ ಕಂಪ್ಲೇಂಟ್. ನೀವು ಇವ್ರಿಗೆ ಕೇಳ್ರಿ, ಎಷ್ಟು ರೀ ಅಜ್ಜಾರ? ಅವ್ರ ಅಪ್ಪಗೆ ಹೋಗಿ ಹೇಳ್ತಾನೆ, ಇವ್ರು ಎಷ್ಟು ಹೇಳಕತ್ತೀನಿ, ತಿದ್ದಕತ್ತೀನಿ, ಇಷ್ಟು ಹೇಳಿದ್ರು ತಿದ್ದುಕೊಳ್ಳುವಲ್ರಿ. ಅವ ಅಪ್ಪ ಹೇಳ್ತಾನೆ, ಮಗನ ಯಾಕೆ ತಿದ್ದಕ್ಕೆ ಹೋಗ್ತಿ ಅವ್ರನ್ನ? ಈ ತಿದ್ದಬೇಕನ್ನುವ ಯುದ್ಧದೊಳಗೆ ನಮ್ಮ ಅಜ್ಜ ನಮ್ಮಪ್ಪ ವೀರಮರಣವನ್ನ ಅಪ್ಪ್ಯಾರ, ನೀರ ಯಾಕೆ ತಿದ್ದಕ್ಕೆ ಹೋಗ್ತೀವಿ? ಅಂದ್ರೆ ಒಂದು ಸಣ್ಣ ಮನೆ ಚಲೋ ಇರ್ಬೇಕಾದ್ರೂ ಎದ್ಯಾಗ ಪ್ರೇಮ ಇರ್ಬೇಕಾಗ್ತೈತಿ. ಒಂದು ಮನೆ ಚಲೋ ಇರ್ಬೇಕಾದ್ರೆ ಪ್ರೇಮ ಇರಬೇಕು, ಒಂದು ಊರು ಚಲೋ ಇರಬೇಕಾದ್ರೆ ಪ್ರೇಮ ಇರಬೇಕು, ದೇಶ ಚಲೋ ಇರಬೇಕಾದ್ರೆ ಪ್ರೇಮ ಇರಬೇಕಾಗ್ತದೆ. ನಮಗೆ ಆಗ್ಲಾರ್ದವ್ರು ಇಲ್ಲಿ ಇರಬಾರ್ದಂದ್ರೆ ನಡೆಯುವುದಿಲ್ಲ ಜಗತ್ತಷ್ಟು. ಅವ್ರ ಪಾಡಿಗೆ ಅವ್ರು ಇರೋದು, ನಮ್ಮ ಪಾಡಿಗೆ ನಾವು. ಈಗ ಒಂದು ದೊಡ್ಡ ತೆಂಗಿನ ಗಿಡ ಬೆಳೆದಿರ್ತೈತಿ, ತೆಂಗಿನ ಗಿಡದ ಮಗ್ಳು ಒಂದು ಕಾರಿ ಕಂಟಿ ಬೆಳೆದಿತ್ತಂದ್ರೆ ತೆಂಗಿನ ಗಿಡ ಏನ್ರ ಇದು ನನ್ನ ಮಗ್ಳು ಇಷ್ಟು ಚಲೋ ಅದಾರ ಮಂದಿ, ಇದು ಕಾರಿ ಕಂಟಿ ಯಾಕೆ ಬೆಳೆದಿತ್ತಂತ ಏನ್ರ ಚಿಂತೆ ಮಾಡ್ತೈತೆ ಅನ್ನೋದು.
ಆ ತೆಂಗಿನ ಗಿಡಕ್ಕೆ ಯಾಕೆ ಬಿ ಪಿ ಶುಗರ್ ಬಂದಿಲ್ಲ ಅಂದ್ರೆ ತನ್ನ ಪಾಡಿಗೆ ತಾನು ಬೆಳಿತೈತಿ, ಉಳ್ದವ್ರು ಬೆಳೆಯೋರ ಪಾಡಿಗೆ ಬೆಳೆಯೋಕೆ ಬಿಡ್ತೈತಿ. ನಮಗೆ ಯಾಕೆ ಬಿ ಪಿ ಶುಗರ್ ಬರ್ತಾವಂದ್ರೆ ನಮ್ಮ ಪಾಡಿಗೆ ನಾವು ಬೆಳಿತಿರ್ತೀವಿ, ಆದ್ರೆ ನಮ್ಮ ಮಗ್ಳು ಯಾರು ಬೆಳಿಬಾರ್ದು ಅಂತೀವಿ, ಅದಕ್ಕೆ ಬಿ ಪಿ ಶುಗರ್ ಬರ್ತಾವೆ ನಮಗಷ್ಟು. ಎಲ್ಲರೂ ಅವ್ರ ಪಾಡಿಗೆ ಅವ್ರು ಬೆಳೆಯೋದು, ನಮ್ಮ ಪಾಡಿಗೆ ನಾವು ಬೆಳೆಯೋದು, ಅವ್ರ ಪಾಡಿಗೆ ಅವ್ರು ಸಂತೋಷ ಪಡೋದು, ನಮ್ಮ ಪಾಡಿಗೆ ನಾವು ಸಂತೋಷ ಪಡೋದು. ನಮಗೆ ಆಗ್ಲಾರ್ದವ್ರು ಒಟ್ಟ ನಮಗೆ ಕಣ್ಣೆದ್ರಿಗೆ ಇರಬಾರ್ದು ಅಂದ್ರೆ ಈ ಜಗತ್ತು ನಡೆಯುವುದಿಲ್ಲ. ಮೊದಲು ಕಲಿಬೇಕಾಗಿದ್ದ ಮನುಷ್ಯ ಏನಂದ್ರೆ ಎಲ್ಲರ ಬಗ್ಗೆ ಸ್ವಲ್ಪ ಎದೆಯಾಗ ಪ್ರೇಮ ಇರ್ಬೇಕಷ್ಟೆ. ಭಕ್ತಿ ಪರಮ ಪ್ರೇಮ ರೂಪ ಅಂದ್ರೆ ಭಕ್ತಿ ಅಂದ್ರೆ ಏನಲ್ಲ, ಭಕ್ತಿ ಅಂದ್ರೆ ಅತ್ಯಂತ ನಿಷ್ಕಲ್ಮಶವಾದ ಪ್ರೇಮಕ್ಕೆ ಭಕ್ತಿ ಅಂತ ಕರೀತಾರೆ. ಮನುಷ್ಯ ನನಗೆ ಒಟ್ಟ ಹಿಡಿಸ್ಲಾರ್ದು ಈ ಜಗತ್ನಾಗ ಇರಬಾರ್ದು ಅಂದ್ರೆ ನಡೆಯುವುದಿಲ್ಲ. ಇಲ್ಲಿ ಎಲ್ಲರ ಕಾಲ ಒಮ್ಮೆ ಇವ್ರ ಕಾಲ ಒಮ್ಮೆ ಅವ್ರ ಕಾಲ ಬರ್ತಿರ್ತದೆ. ಈಗ ಒಂದು ನಂಬರ್ ಐತಿಲ್ಲ, ಒಂದಕ್ಕಿಂತ ದೊಡ್ಡದು ಯಾವುದು? ಎರಡು ದೊಡ್ಡದಾಗ್ತೈತಿ. ಅದು ಎರಡು ಒಂದಕ್ಕೆ ಬಂದು ಕಪಾಳ ಹೊಡಿತಂತ. ನೀ ಇರೋದು ಇಟ್ಟದಿ, ನನ್ನ ಮಗ್ಗಲ್ ಬಂದು ಕೊಡ್ತಿ ಅಂತ ದೂರ ಸರಿ ಅಂತ. ಅದು ದೂರ ಸರಿತದ. ಮೂರೈತಲ್, ಮೂರು ಬಂದು ಎರಡಕ್ಕೆ ಕಪಾಳ ಹೊಡಿತು, ನೀ ಸಣ್ಣವದಿ ದೂರ ಸರಿ ಅಂತ. ನಾಲ್ಕು ಬಂದು ಅದು ಹೊಡಿತು. 5, 6, 7 ಎಲ್ಲವೂ ಒಂದಕ್ಕೆ ಏನು ಮಾಡ್ತೀನಿ, ನೀ ಭಾಳ ಸಣ್ಣವದಿ ದೂರ ಸರಿ, ಭಾಳ ಸಣ್ಣವದಿ ಸರಿ ಅಂತ. 9 ಇತ್ತಲ್ಲ ನಂಬರ್, ಅದು ಬಂದು ಒಂದಕ್ಕೆ ಕಪಾಳ ಹೊಡಿತು, ಇಟ್ಟದಿ ಮಗ್ಗಲ್ ಬಂದು ಕೂಡ್ತೀಯನಂತ. ಅದು ಪಾಪ ಜೂರ್ ಸರಿತು. ಒಂದು ದೂರ ಸರಿದು ಏನು ಮಾಡ್ತಂದ್ರೆ ಒಂದು ಹೋಗಿ ಆ ಪೂಜೆ ಹತ್ತಿರ ಕುಂತದ, ಒಂದು ಹೋಗಿ 0 ಹತ್ತಿರ ಕುಂತಿದ್ದಕ್ಕೆ ಒಂದು 10 ಆಯ್ತು, ಅವಾಗ 9 ಮೆತ್ತಗಾಗಿತ್ತಂತ. ಅಂದ್ರೆ ನಾವ ಬಹಳ ದೊಡ್ಡವರು, ನಮಗಾಗ್ಲಾರ್ದವ್ರು ಯಾರು ಮಗ್ಗಲು ಇರಬಾರ್ದು ಅಂದ್ರೆ ಈ ಜಗತ್ತಿನೊಳಗೆ ನಡೆಯುವುದಿಲ್ಲ. ಎಲ್ಲರಿಗೆಲ್ಲರೂ ಬೇಕು, ಎಲ್ಲರಿಗೆಲ್ಲರೂ ಪ್ರೀತಿ ಮಾಡಬೇಕಾಗ್ತೈತಿ. ಎದ್ಯಾಗ ಒಂದಿಷ್ಟು ಪ್ರೇಮ ಇರಬೇಕು ಮನುಷ್ಯಾಗ. ಇದು ಒಂದನೇದು. ಪ್ರೇಮ ದೊಡ್ಡದು ಮಾಡ್ತೈತಿ ಜಗತ್ನಾಗ. ಏನಾದರೂ ದೊಡ್ಡದು ಮಾಡುವುದಿದ್ರ ಪ್ರೇಮ. ಈಗ ನೀವು ಹೋಟೆಲ್ದಾಗ ಊಟ ಮಾಡಿ ಬರ್ತೀರಿ, ಹೋಟೆಲ್ನಾಗ ನಿಮಗೆ ಎಷ್ಟು ಏನು ರೊಕ್ಕ ಕೊಟ್ಟರೆ ಬೇಕಾದದ್ದು ಕೊಡ್ತಾರೆ, ಬೇಡಾದದ್ದು ಕೊಡ್ತಾರೆ. ಉಣಬೇಕಾದದ್ದು ಉಣಿಸ್ತಾರೆ, ಉಣಬಾರ್ದು ಉಣಿಸ್ತಾರೆ. ಕುಡಿಬೇಕಾದದ್ದು ಕುಡಿಸ್ತಾರೆ, ಕುಡಿಲಾರ್ದನ್ನು ಕುಡಿಸಿ ಕಳಿಸ್ತಾರೆ ಅವ್ರು. ನೀವು ಹೋಟೆಲ್ದಾಗ ಅಷ್ಟು ರೊಕ್ಕ ಕೊಟ್ಟು ಒಂದು ಮೆನ್ಯೂ ಕೊಡ್ತಾರೆ, ಒಂದು ಸಲ್ಯೂಟ್ ಹೊಡಿತಾರೆ, ಅದನ್ನು ತಗೊಂಡು ಊಟ ಮಾಡಿ ಬರ್ತೀರಿ. ಹೋಟೆಲ್ದಾಗ 1000 ರೂಪಾಯಿ ಕೊಟ್ಟು ಊಟ ಮಾಡಿ ಬಂದಿರಿ, ಮನೆಗೆ ಬಂದ ಕೂಡಲೇ ಮುದುಕಿ ತಾಯಿ ಎದಾಳಲ್ಲ, ನಿಮಗೇನು ಸಲ್ಯೂಟ್ ಹೊಡಿಯೋದಿಲ್ಲ, ನಿಮಗೇನು ಮೆನ್ಯೂ ಕೊಡೋದಿಲ್ಲ, ಏನೂ ಇಲ್ಲ. ಮುದುಕಿ ಒಂದಿಷ್ಟು ಕಟ್ಟಿ ರೊಟ್ಟಿ, ಪುಂಡಿ ಪಲ್ಯ, ಒಂದಿಷ್ಟು ಚಟ್ನಿ ಹಚ್ಚಿ ಕೊಡ್ತೈತಿ. ಯಾವಾಗ ಸಂತೋಷ ಅಂತ ಹೇಳಿ? ಹೋಟೆಲ್ದಾಗ ಉಂಡು ಬಂದಾನ, ಅವು ಒಂದು ಅರ್ಧ ರೊಟ್ಟಿ ತಿನ್ನಂದ್ರೆ ಉಂಡಿದ್ದು ಮರ್ತಾನ, ತಾಯಿದ್ದು ಉಣಿಸೈತಲ್ಲ. ಯಾಕೆ ತಾಯಿ ಕೈಯನ್ನ ಅಡಿಗೆ ರುಚಿ ಆಯ್ತು ಅಂದ್ರೆ ಹೋಟೆಲ್ದವನು ಉಣಿಸ್ಯಾನ, ತಾಯಿನೂ ಉಣಿಸ್ತಾಳ. ಯಾಕೆ ತಾಯಿ ಕೈಯನ್ನ ಅಡಿಗೆ ಅಷ್ಟು ರುಚಿ ಆಯ್ತು ಅಂದ್ರೆ ಹೋಟೆಲ್ದವನು ಉಣಿಸ್ಯಾನಲ್ಲ, ತಾಯಿನೂ ಉಣಿಸ್ಯಾಳ, ಹೋಟೆಲ್ದವನು ಉಣಿಸ್ಯಾನ. ಹೋಟೆಲ್ದವನ ಕಣ್ಣ ನಿನ್ನ ಪಾಕಿಟ್ ಮೇಲಿತ್ತು, ತಾಯಿ ಕಣ್ಣು ಮಗನ ಮೇಲಿತ್ತು, ಮಗ ಉಂಡು ದೊಡ್ಡವಾಗಬೇಕು, ಅದಕ್ಕೆ ಅದು ಅಷ್ಟು ರುಚಿ ಆತದ್ರಾಗ ಪ್ರೇಮ ಇತ್ತಷ್ಟು. ಹೋಟೆಲ್ನವನೊಳಗೆ ನಿಮ್ಮ ಬರೇ ಪಾಕಿಟ್ ಮೇಲಿತ್ತು ಅವನು ಗುರಿ, ತಾಯಿದು ಎದಿ ಮೇಲೆ ಮಗ ಉಂಡು ದೊಡ್ಡವಾಗಬೇಕು. ಎದ್ಯಾಗ ಪ್ರೇಮ ಇತ್ತು ತಾಯಿಯೊಳಗೆ. ಸದಯಂ ಹೃದಯಂ ಯಶ, ಸ್ವಲ್ಪ ಎದ್ಯಾಗ ಸ್ವಚ್ಛ ಪ್ರೇಮ ಇರಬೇಕಷ್ಟ. ಅಲ್ಲಿ ನಮ್ಮ ಪ್ರೇಮ ಹೆಂಗಂದ್ರೆ ವ್ಯಾವಹಾರಿಕ ಪ್ರೇಮಗಳಷ್ಟ. ನಾವು ಯಾಕೆ ಪ್ರೀತಿ ಮಾಡ್ತೀವಿ ಅಂದ್ರೆ ಇನ್ನೊಬ್ಬರ ಕಡೆಯಿಂದ ಏನಾರ ಸಿಗ್ತೈತಿ ಅಂದ್ರೆ ಪ್ರೀತಿ ಮಾಡ್ತೀವಿ. ಅಕಸ್ಮಾತ್ ಅದು ಸಿಗಲಿಲ್ಲ ಅಂದ್ರೆ ಅವ್ರನ್ನ ದ್ವೇಷ ಮಾಡ್ತೀವಿ ಅಷ್ಟೆ. ಈಗ ನಮ್ಮ ಸಂಬಂಧಗಳು ಕೆಡ್ತಾವ. ಯಾಕೆ ಕೆಡ್ತಾವ ಅಂದ್ರೆ ಅವ್ರ ಕಡೆಯಿಂದ ಏನಾದರೂ ಅಪೇಕ್ಷೆ ಪಡ್ತೀವಿ, ಸಿಕ್ತು ಚಲೋ ಇರ್ತೈತಿ, ಸಿಗದಿದ್ರೆ ಕೆಟ್ಟಿರ್ತೈತಿ ಅಷ್ಟೆ. ಅಂದ್ರೆ ನಮ್ಮ ಸಂಬಂಧಗಳು ಹೆಂಗಂದ್ರೆ ಏನೋ ಒಂದು ಅಪೇಕ್ಷೆಯಿಂದ ಪ್ರೇಮ ಮಾಡ್ತೀವಿ. ಆದರೆ ತಾಯಿ ಪ್ರೇಮ ಹಂಗಲ್ಲ, ಅದು ಶುದ್ಧ ಪ್ರೇಮ, ಅದು ಪರಿಶುದ್ಧ ಪ್ರೇಮ. ಅದಕ್ಕೆ ಮನುಷ್ಯ ಮನೆ ಚಲೋ ಆಗಬೇಕಾಗಿತ್ತು ಅಂದ್ರೆ ಎದ್ಯಾಗ ಒಂದಿಷ್ಟು ಚಲೋ ಪ್ರೇಮ ಇರ್ಬೇಕಷ್ಟೆ. ನಾಲ್ಗೆ ಮೇಲೆ ಒಂದೆರಡು ಚಲೋ ಮಾತಿರ್ಬೇಕು. ಭಾಷಿತಂ ಸತ್ಯಭೂಷಿತಂ, ನಾಲ್ಗೆ ಚಲೋದು ಹೇಳ್ತಿರ್ಬೇಕಾರೆ. ಈಗ ದೇವರು ಕಾಗೆ ಐತಿ, ಕಾಗೆಗೆ ಎಷ್ಟು ಅಕ್ಷರ ಕಲ್ಸ್ಯಾನ? ಏನಂತೈತೆ ಅದು? ಕಾ ಕಾ ಕಾ, ಇಷ್ಟ ಒಂದ ಅಕ್ಷರ ಕಲ್ಸ್ಯಾನ. ಅದಕ್ಕೆ ಒಂದ ಅಕ್ಷರ ಕಲಿಸಿದ ಕಾಗೆ ಇಡೀ ತನ್ನ ಬಳಗಕ್ಕೆಲ್ಲ ಕರ್ಕೊಂಡು ಊಟ ಮಾಡ್ತೈತಿ. ಕೋಗಿಲೆಗೆ ಎಷ್ಟು ಅಕ್ಷರ ಕಲ್ಸ್ಯಾನ? ಬರೇ ಕೂ ಅಂತ ಒಂದು ಕಲ್ಸ್ಯಾನ, ಹಾಡ್ತೈತಿ. ಸ್ವರ ಸಾಮ್ರಾಟರು ಎಲ್ಲ ಅದಕ್ಕೆ ಕೋಗಿಲೆ ಅಂತ ಹಾಡು ಅಂತ ಹೊಂದಿಸ್ತಾರ. ಅದಕ್ಕೆ
ಕಾಗಿಗೆ ಬರೇ ಕ ಅಂತ ಒಂದ ಅಕ್ಷರ ಕಲ್ಸ್ಯಾನ ಎಲ್ಲರನ್ನ ಕರ್ಕೊಂಡು ಉಂಡೈತಿ. ಕೋಗಿಲೆಗೆ ಕು ಅಂತ ಒಂದ ಅಕ್ಷರ ಕಲ್ಸ್ಯಾನ ಹಾಡೈತಿ, ಜಗತ್ತು ತನ್ಮಯ ಆಗೈತಿ. ಮನುಷ್ಯ ಚಲೋ ಆಗಲಿ ಅಂತ 49 ಮೂಲಾಕ್ಷರ ಕೊಟ್ಟ ಇವ ಊರಿಗೆ ಬೆಂಕಿ ಹಚ್ಕೊಂತ ಅಡ್ಡಾಡಕತ್ತಾನ. ಇವ ಎಲ್ಲ 49 ಮೂಲಾಕ್ಷರ ಇಟ್ಟ ಇವ ಊರಿಗೆ ಮೂಲ ಕುಂತೀವ ಮನುಷ್ಯ. ಅಂದ್ರೆ ಒಂದು ಸಣ್ಣ ಸಣ್ಣ ಅಕ್ಷರ ಕಲಿಸಿದಂಥ ಪಶು ಪಕ್ಷಿ ಪ್ರಾಣಿಗಳು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋದು, ಇಷ್ಟು ಚಲೋ ಅಕ್ಷರ ಕೊಟ್ಟು ಭಾಷಾ ಕೊಟ್ಟು ಏನು ಕಲಿಸದ ಮನುಷ್ಯ ಕಲ್ತಿದ್ದೇನು ಅಂತ. ನಾಲ್ಗೆ ಮೇಲೆ 2 ಮಾತು ಬಸವಣ್ಣವ್ರ ಕಲ್ಯಾಣ ಕಟ್ಟಿದ್ರಲ್ಲ, ಕಲ್ಯಾಣ ಎದರಿಂದ ಕಟ್ಟಿದ? ಏನು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿದ್ರೇನು? ಅಥವಾ ನಿಮಗೇನಾದರೂ ಉಚಿತವಾಗಿ ಏನಾದರೂ ಕೊಡ್ತೀವಂತ ಹೇಳಿದ್ರೇನು? ಮತ್ತು ಕಲ್ಯಾಣ ಎದರಿಂದ ನಿರ್ಮಾಣ ಆಯ್ತು? ಎಲ್ಲಿಂದ ಬಂದರು? ಕಾಶ್ಮೀರದಿಂದ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬಂದರು. ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದರು. ಏನು ಇಂಟರ್ನೆಟ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗ ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದರು. ಎದಕ್ಕೆ ಬಂದರು ಅಂದ್ರೆ ಏನೂ ಇಲ್ಲ. ಬಸವಣ್ಣ ಕಲ್ಯಾಣ ಕಟ್ಟಿದ್ದು ಬರೇ ನಾಲಿಗೆ 2 ಮಾತುಗಳು. ಯಾರು ಕಾಣ್ತಾರ ಕಂಡವರಿಗೆಲ್ಲ ಶರಣು ಶರಣಾರ್ಥಿ ಅನ್ನುವ 2 ಶಬ್ದ ಕಲ್ಯಾಣವನ್ನೇ ನಿರ್ಮಾಣ ಮಾಡಿತ್ತು. ಬರೀ 2 ಶಬ್ದ ಅಲ್ಲ ನೋಡಿ. ನನ್ನ ಮೈಯಾಗ ಭಾಳ ಶಕ್ತಿ ಐತಂತ ತಿಳ್ಕೊಂಡು ಹೋಗಿ 10 ಮಂದಿಗೆ ಹೊಡಿಬೋದು ನಾನು. ಈ ಶಕ್ತಿ ಅಷ್ಟ ಸಾಮರ್ಥ್ಯ ಐತೇನಿದ್ರ ದೇವ್ರು ಕೊಟ್ಟಿದ್ದು. ಹೊಡಿಬೋದು, 10 ಮಂದಿ ಕೆಳಗೆ ನಿಂತು 10 ಮಂದಿಗೆ ಹೊಡಿಬೋದು. ದೇವ್ರು ಇದಕ್ಕಷ್ಟೇ ಸಾಮರ್ಥ್ಯ ಕೊಟ್ಟಿಲ್ಲ. ನೀ ಮ್ಯಾಲ ಬಂದು ಶರಣು ಶರಣಾರ್ಥಿ ಅಂದ್ರೆ ಕೆಳಗಿದ್ದು ಹೊಡೆದಾಡಿದ್ರೆ 10 ಮಂದಿಗೆ ಮುಟ್ಟಬಹುದಿತ್ತು. ಮ್ಯಾಲ ಬಂದು ಶರಣು ಶರಣಾರ್ಥಿ ಅಂದ್ರೆ 10,000 ಮಂದಿಗೆ ಮುಟ್ಕೋಬಹುದು. ಅಷ್ಟು ಶಕ್ತಿ ದೇವ್ರಿಗೆ ಕೈಯೊಳಗೆ ಇಟ್ಟಾನಲ್ಲ. ಅದಕ್ಕೆ ನಾಲ್ಗೆ ಮೇಲೆ 2 ಚಲೋ ಮಾತ ಬಸವಣ್ಣವ್ರು ಕಲಿಸಿದ್ದು ಇದನ್ನೇ ಅಲ್ಲ ಎಲ್ಲರಿಗೂ. ಅವರೆಲ್ಲ ಶರಣರು ಹೆಂಗಾದ್ರು ಅಂದ್ರೆ ಏನೂ ಮಾಡಿರಲಿಲ್ಲ. ಅವ್ರು ಏನರ ಎಕ್ಸ್ಟ್ರಾ ಮಾಡಿದ್ರೇನು? ಏನೂ ಇಲ್ಲ. ಸ್ವಲ್ಪ ಎದೆಯಾಗ ಪ್ರೇಮ, ನಾಲ್ಗೆ ಮೇಲೆ 2 ಚಲೋ ಮಾತ, ಕೈಯಾಗ ಕೆಲಸ. ನಾಲ್ಗೆ ಮೇಲೆ ಚಲೋ ಮಾತಿರ್ಬೇಕು. ಬಾಚಯ್ಯ ಒಬ್ಬರು ಬಸವಯ್ಯಗಳಂತಿದ್ರು. ಅವರು ಬಾಚಿ ಕೆಲಸ ಮಾಡ್ತಿದ್ರು, ಅಂದ್ರೆ ಬಡಗಿತನ ಅಂತೀವಲ್ಲ. ಅವರ ಹೆಂಡತಿ ಹೆಸರು ಕಾಳವ್ವೆ ಅಂತ. ಆ ಹೆಣ್ಮಗಳಿಗೆ ಅನ್ನಿಸ್ತು, ಈಗ ನೀವು ಹೆಂಗೆ ತಾಯಿಯಂದಿರು ಕುಂತೀರಲ್ಲ ಹಂಗೆ ಕಲ್ಯಾಣದ ಅನುಭವ ಮಂಟಪದೊಳಗೆ ಎಲ್ಲರೂ ಕೂಡ್ತಿದ್ರು. ಆ ತಾಯಿಗೆ ಅನ್ನಿಸ್ತು, ನಾನು 1-2 ಚಲೋ ಮಾತು ಏನಾರ, ಇಷ್ಟು ಮಂದಿ ಶರಣರು ಹಿಂಗೆ ಬರ್ಯಾಕತ್ತಾರ, ನಾನೊಂದೆರಡು ಚಲೋ ಮಾತು ಏನಾರ ಬರಿಬೇಕು ಅಂತ ಅನ್ನಿಸ್ತಕ್ಕಿ. ಆದ್ರೆ ಸಾಲಿ ಕಲ್ತಿದ್ದಿಲ್ಲ ಯಮ್ಮ. ಎಲ್ಲರೂ ವಚನ ಬರೀತಾರ, ಎಲ್ಲರೂ ಹಾಡ್ತಾರ, ಎಲ್ಲರೂ ಅನುಭವ ಮಂಟಪದೊಳಗೆ ಇಷ್ಟು ಡಿಸ್ಕಷನ್ ಮಾಡ್ತಾರಲ್ಲ, ನಾನು ಒಂದೇನರ ವಚನ ಬರಿಬೇಕು. ಆಕಿ ಬರಿಬೇಕಂತಾಳ, ಆದ್ರೆ ಸಾಲಿ ಕಲ್ತಿದ್ದಿಲ್ಲ ಆಕಿಗೆ ಅನಿಸ್ತು ಏನಾರ ಬರಿಬೇಕು ಅಂತ. ಹಿಂಗೆ ಹೋಗಿ ಅಡ್ಡಾಡ್ಕೊಂತಿದ್ಲು, ಏನೂ ಗೊತ್ತಾಗ್ಲಿಲ್ಲ. ನೋಡಿ ನೋಡಿ ಬರಿಬೇಕಂತಿದ್ಲು. ಬಡಿಗೆತನದ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಮನ್ಯಾಗ ಒಂದು ಬಡಿಗೆತನ ಮಾಡೋ ಹುಡುಗಿತ್ತು. ಓಣ್ಯಾಗ ಅವೆಲ್ಲ ಬಡಿಗೆತನ ಮಾಡೋ ಕೆಲಸ ಎಲ್ಲ ದಾರಿ ಹಿಡ್ಕೊಂಡು ಒಬ್ಬ ಹೆಣ್ಮಗಳು ಹೊಂಟಿದ್ಲು. ಈ ಹುಡುಗನ ಕಣ್ಣ ಹೆಣ್ಮಗಳ ಕಡೆ ಹೋತು, ಕೈಯಾಗಿರೋ ಬಾಚ್ ಐತಲ್ಲ ಕಾಲಿಗೆ ಬಡಿತದ. ಇದನ್ನ ನೋಡಿದ ಕೂಡಲೇ ಒಂದು ಲೈನ್ ಬರ್ದ್ಲಂತ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರೆದ್ಬಿಟ್ಲಕ್ಕಿ. ಅಂದ್ರೆ ನೋಡಿ ನೋಡಿ ಬರಕತ್ಲು. ಆಮೇಲೆ ಮಧ್ಯಾಹ್ನ ಆತು, ಮನ್ಯಾಗ ಕುಂತಿದ್ಲು. ಒಬ್ಬಕ್ಕೆ ಹೆಣ್ಮಗಳು ಗಂಡನ ಜೊತೆ ಗಲ್ಲ 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 ಬಾಯಿ ಮಾಡಕತ್ತಿಲ್ಲಂತ. ಈಗ ಅಂತಾರಿಲ್ಲ ನಿಮ್ಮ ಕಡೆ ಶಬ್ದ ಗಲ್ಲ 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 ಬಾಯಿ ಮಾಡೋದು. ಅವು ಏನು ಶಬ್ದ, ಯಾವ ಡಿಕ್ಷನರಿ, ಕನ್ನಡ ಡಿಕ್ಷನರಿಗಂತೂ ಇಲ್ಲಿ ಅವು ಶಬ್ದ. ಗಲ್ಲ 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 ಬಾಯಿ ಮಾಡಕತ್ತಿದ್ಲು. ಭಾಳ ತಡ್ಕೊಂಡಿದ್ದು ಗಂಡ ತಾಪಾಗಿ ಒಂದು ಜೋರು ಕಪಾಳಕ್ಕೆ ಹೊಡೆದ, 2 ಹಲ್ಲ ಬಿದ್ದು ಹುಚ್ಚಿ. ಅವಾಗ ಅದನ್ನು ನೋಡಿದ ಕೂಡಲೇ ಒಂದು ಲೈನ್ ಬರದ್ಲಂತ, ಬಾಯಿ ತಪ್ಪಿ ನಡೆಯಲು ದವಡೆಗೆ ಮೂಲ ಅಂತ ಮತ್ತೆ 2ನೇ ಲೈನ್ ಬರೆದ್ಬಿಟ್ಲ ಅಲ್ಲೇ. ಸಾಯಂಕಾಲ ಆತು, ಒಬ್ಬ ಅದನ್ನು ತಗೊಂಡು ಹೋಗಕತ್ತಿದ್ನಂತ. ಅದನ್ನು ತಗೊಂಡಂದ್ರೆ ಗೊತ್ತಾಗುತ್ತಿಲ್ಲ, ನಾವೇನು ಹೇಳೋದು ಬೇಡಲ್ಲ, ಎಕ್ಸ್ಪೀರಿಯನ್ಸ್ಡ್ ಅದಿರಲ್ಲ. ಅದನ್ನು ತಗೊಂಡು ಜೋಲಿ ಹೊಡ್ಕೊಂಡು ಹೊಂಟಿದ್ದ. ದೊಡ್ಡ ಗಟಾರ ಇತ್ತು. ಇನ್ನೇನು ಅವ ಬೀಳಾಕತ್ತಿದ್ದ, ಅವ ಬೀಳ್ತಾನ ಬಾ ಅಂಥೇಳಿ ಪಾಪ ಒಬ್ಬ ಅವನ್ನ ರಕ್ಷಣಾ ಮಾಡಕ್ಕೆ ಹೋದ, ಅವನು ತಗೊಂಡ ಬಿದ್ದವ. ಅದನ್ನ ನೋಡಿ ಒಂದು ಲೈನ್ ಬರಲಂತ, ವ್ರತಹೀನನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ. ಅಂದ್ರೆ ಬಸವಣ್ಣವರು ಯಾರಿಗೇನು ಗೊತ್ತಿರಲಿಲ್ಲ, ಅವ್ರ ಬಾಯಾಗ ವಚನ ನುಡಿಸ್ದ ಅಂತ. ಒಬ್ಬ ಗುರು ಯಾವಾಗ ಆಗ್ತಾನ, ಬಸವಣ್ಣವ್ರು ಯಾಕೆ ದೊಡ್ಡವರಾದರು,
ಒಬ್ಬ ಗುರು ಯಾವಾಗ ಆಗ್ತಾನಂದ್ರೆ ನಿನ್ನ ಕೈ ನೋಡಿ ಬರೀ ಭವಿಷ್ಯ ಹೇಳೋರು ಗುರುಗಳಾಗೋದಿಲ್ಲ, ನಿನ್ನ ಕೈ ಹಿಡಿದು ನಿನ್ನ ಭವಿಷ್ಯ ರೂಪಿಸುವವರು ಗುರುಗಳಾಗ್ತಾರ ಅನ್ನೋದಕ್ಕೆ ಬಸವಣ್ಣನೇ ಒಂದು ದೊಡ್ಡ ಉದಾಹರಣೆ. ಎದ್ಯಾಗ ಪ್ರೇಮ ಕಲಿಸಿದ್ರು, ನಾಲ್ಗೆ ಮೇಲೆ 2 ಚಲೋ ಮಾತು ಕಲಿಸಿದ್ರು, ಕೈಯಾಗ ಒಂದಿಷ್ಟು ಚಲೋ ಕೆಲಸ ಮಾಡ್ರಿಪ್ಪ. 2 ಕೆಲಸ ಮಾಡ್ಬೇಕು ಮನುಷ್ಯ ಈ ಕೈಯಿಂದ. ಒಂದು ಉಪಜೀವನಕ್ಕಾಗಿ ಕೆಲಸ ಮಾಡಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ಕೆಲಸ ಮಾಡಬೇಕು. ಉಪಜೀವನಕ್ಕಾಗಿನೂ ದುಡಿಬೇಕು, ಉಪಕಾರ ಸ್ಮರಣೆಗಾಗಿನೂ ದುಡಿಬೇಕು ಮನುಷ್ಯ. ಉಪಜೀವನಕ್ಕಾಗಿ ದುಡಿಬೇಕು. ನಾವೆಲ್ಲ ಹೇಳ್ತೀವಿ ನೋಡ್ರಿ, ಇವ್ರು ಮಾಡ್ಸ್ಯಾರ್ರಿ ನಮಗ, ನಮ್ಮದೆಲ್ಲ ಭಾಳ ಚಲೋ ಇತ್ರಿ, ಇವರು 3 ದಾರಿ ಕೂಡಲ್ಲಿದ್ದು ಮಣ್ಣು ತಗೊಂಡು ಬಂದು ಮಾಡಿಸ್ಯಾರ ನಮಗ. ಅಲ್ಲ, 3 ದಾರಿ ಮಣ್ಣು ತಗೊಂಡು ಇವ್ರಿಗೆ ಯಾಕೆ ಮಾಡ್ಸಕ್ಕೆ ಹೋಗ್ತಾರ? ಅದು ಭೂಮಿ ತಾಯಿ ಅಂತಾಳ. ನಾ ಯಾರಿಗೆ ಕೆಟ್ಟದ್ದು ಮಾಡಕ್ಕೆ ಹೋಗ್ಲೋ, ನಾನು ಯಾರು ತಲೆ ತಿಕ್ಕಕ್ಕೆ ಹೋಗಿಲ್ಲ. ಸುಮ್ಮನೆ ನನ್ನ ಉಡ್ಯಾದಾಗ 4 ಕಾಳು ತಂದ್ರೆ 4 ತಿಂಗಳದಾಗ 4 ಕ್ವಿಂಟಲ್ಲ ತುಂಬುತ್ತೀನಿ, ನಾ ಯಾರಿಗೆ ಕೆಟ್ಟದ್ದು ಮಾಡಕ್ಕೆ ಹೋಗೋದಿಲ್ಲ ಅಂತ ಭೂಮಿ ತಾಯಿ ಅಂತ. ಆದ್ರೆ ಮನುಷ್ಯನ ತಲೆಯಾಗಿದ್ದು ಏನು ಅಂದ್ರೆ ಅವ್ರು ಮಾಡಿಸ್ಯಾರ ನಮಗೆ. ಒಟ್ಟ ಕಣ್ಣಿಗೆ ಕಾಣ್ತೈತ್ರಿ, ಕೈಗೆ ಹತ್ತೋದಿಲ್ಲ ಅನ್ನೋದಿಲ್ಲ. ಕಣ್ಣಿಗೆ ಕಾಣ್ತೈತಿ, ಒಟ್ಟು ಕೈಗೆ ಹತ್ತೋದಿಲ್ಲ. ಮತ್ತು ಹೋಗಿ ನಂಬರ್ ಹಚ್ಚಿ ಬಂದ್ರೆ ನಿನ್ನ ಕೈಯಾಗ ಯಾಕೆ ಬರ್ತೈತಿ? ಅವ್ರ ಕೈಯಾಗ ಹೋಗ್ತೈತದ. ಭಾರಿ ಭಾರಿ ಭಕ್ತರಿರ್ತಾರೆ. ಈಗ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರಲ್ಲ, ನಮಸ್ಕಾರ ಮಾಡಿದಾಗ ಗುರುಗಳು ಕಲಸಕ್ರಿ ಕೊಟ್ರಂದ್ರೆ ಅವು ಎಣಿಸಿ ಸಹಿತ ನಂಬರ್ ಹಚ್ಚು ಭಕ್ತರದಾರ ಈಗೆಲ್ಲ. ಮತ್ತು ನೀ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತೋದಿಲ್ಲ ಅಂತ ಬೇರೆಯವ್ರ ಕೈಯಾಗ ಕೊಟ್ರೆ ನಿನ್ನ ಕೈಯಾಗ ಹೆಂಗೆ ಇರ್ತೈತಿ ಹೇಳ? ಅದಕ್ಕೆ ಶರಣರಿಗೆ ಕಲಿಸಿದ್ದೇನು ಅಂದ್ರೆ ದುಡಿ. ಮೊದಲು ದುಡಿಬೇಕಂತ. ಕೈಯಾಗ ದಾರ ಕಟ್ಕೊಂಡ ಕೈಗಳಲ್ಲಿ ಲಕ್ಷ್ಮಿ ಇರುವುದಿಲ್ಲ, ದುಡಿಯುವ ಕೈಗಳಲ್ಲಿ ಲಕ್ಷ್ಮಿ ಇರ್ತಾಳನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡ್ಬೇಕು. ಹೆಂಗೆ ದುಡಿಬೇಕು ಮನುಷ್ಯ ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು, ನಾನಾ ದಣಿದಿನಪ್ಪ ನೀ ರೆಸ್ಟ್ ತಗೋ ಹೋಗೋ ಅನ್ನೋವಂಗೆ ದುಡಿಯುವುದನ್ನು ಕಲಿಬೇಕು. ಮೊದಲು ದುಡಿಬೇಕು ಮನುಷ್ಯ, ಆಲಸಿಯಾಗಿರಬಾರ್ದು. ನಾವು ಹೇಳ್ತೀವಿ ನಮ್ಮ ಮನೆ ಮಗ್ಗಲ್ದವರು ಭಾಳ ವೈರಿಗಳದಾರ, ಇಲ್ಲ ನಮ್ಮ ಹೊಲದ ಮಗ್ಗಲ್ದವ್ರು ಭಾಳ ವೈರಿಗಳದಾರ. ಋಷಿ ಏನಂತಾರಂದ್ರೆ, ನಿನ್ನ ವೈರಿ ನಿನ್ನ ಮನೆ ಮಗ್ಗಲ್ದಾಗೂ ಇಲ್ಲ, ನಿನ್ನ ಮನೆ ಮಗ್ಗಲ್ದಾಗೂ ಇಲ್ಲ, ನಿನ್ನ ಮಗ್ಗಲ್ ಹೊಲದಾಗೂ ಇಲ್ಲ, ನಿನ್ನ ವೈರಿ ನಿನ್ನೊಳಗ ಅದಾನ. ಯಾರು ಅಂದ್ರೆ ನಿನ್ನೊಳಗಿರುವ ನಿನ್ನ ಆಲಸ್ಯತನ ಐತಲ್ಲ, ಅದೇ ನಿನ್ನ ನಿಜವಾದ ಶತ್ರು ಅಷ್ಟೆ. ನಿನ್ನ ಆಲಸ್ಯತನವೇ ನಿನ್ನ ಶತ್ರು. ಮನುಷ್ಯ ದುಡಿಬೇಕಾಗ್ತೈತಲ್ಲ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪು. ಮನುಷ್ಯನ ದೊಡ್ಡ ವೈರಿ ಅಂದ್ರೆ ಅವನ ಆಲಸ್ಯತನ. ಅದಕ್ಕೆ ಶರಣರು ಕಲಿಸಿದ್ದು ಕಾಯಕ. ಮೊದಲು ಮನುಷ್ಯ ಉಪಜೀವನಕ್ಕಾಗಿ ದುಡಿಬೇಕಾಗ್ತೈತಿ. ನೀನು ಇದ್ದಾಗ ದುಡಿದೇ ಇದ್ರ, ಇದ್ದಾಗ ದುಡಿಯುವುದನ್ನು ಕಲಿಯದೇ ಇದ್ರ ಹೆತ್ತವರಿಗಲ್ಲ, ನಾಳೆ ಸತ್ತಾಗ ಹೊತ್ತವರಿಗೂ ಈ ಮನುಷ್ಯ ಭಾರ ಆಗ್ತಾನೆ. ಅದಕ್ಕೆ ದುಡಿದು ಋಣ ಮುಟ್ಟಿಸ್ಬೇಕಾಗ್ತೈತಿ ಭೂಮಿ. ದುಡಿಯುವುದು ಮೊದಲ ಉಪಜೀವನಕ್ಕಾಗಿ ದುಡಿಬೇಕು. ಈ ಬೊಗರಿ ಆಡಿಸ್ತಿರಲಿ ನೀವು, ಬೊಗರಿ ಆಡಿಸುವಾಗ ನೋಡ್ರಿ, ಬೊಗರಿ ಎಲ್ಲಿವರೆಗೆ ನಿಲ್ತೈತಿ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ನಿಲ್ತೈತಿ. ಯಾವಾಗ ತಿರುಗದು ನಿಲ್ತೈತಿ ಬೊಗರಿ ಬೀಳ್ತೈತಿ. ತಿರುಗುವ ಬೊಗರಿ ನಿಲ್ತೈತಿ, ತಿರುಗದು ನಿಂತಾಗ ಹೆಂಗೆ ಬೊಗರಿ ಬೀಳ್ತೈತೋ, ದುಡಿಯೋ ಮನುಷ್ಯ ಚಲೋ ಇರ್ತಾನೆ. ಯಾವಾಗ ದುಡಿಯುವುದು ನಿಲ್ಲಿಸ್ತಾನಲ್ಲ ಅವನು ಸಹಿತ ಕೆಳಗೆ ಬೀಳ್ತಾನ. ಮನುಷ್ಯ ದುಡಿಯುವುದನ್ನು ಕಲಿಬೇಕು. ಎರಡಕ್ಕೆ, ಒಂದು ಉಪಜೀವನಕ್ಕಾಗಿ ದುಡಿಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ದುಡಿಬೇಕು. ಮನುಷ್ಯ ನನ್ನ ಸಲುವಾಗಿ ಅಲ್ಲ, ನನ್ನನ್ನು ಈ ಜಗತ್ತಿಗೆ ಕರ್ಕೊಂಡು ಬಂದು ಎಷ್ಟು ವಿಷಯ ವಸ್ತುಗಳದಾವಲ್ಲ, ಯಾಕೆ ಮನುಷ್ಯ ಉಪಕಾರ ಮಾಡ್ಬೇಕ್ರಿ? ನಮ್ಮ ಮನೆ ಹೊಲ ನಾವು ಚಂದ ಅದೀವಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡ್ಯಾರ ಏನು ಮಾಡೋದು ನಾವು ಅಂತ ಅನಿಸ್ತಿರ್ತೈತಿ ನಮಗೆ. ಯಾಕೆ ಉಪಕಾರ ಮಾಡಬೇಕು ಅಂದ್ರೆ, ದೇವರು ಈ ನಮ್ಮ ಭೂಮಿಗೆ ಕರ್ಕೊಂಬಂದಾನಲ್ಲ, ಬರುವಾಗ ನಾವು ಯಾರೂ ಏನೂ ತಂದಿಲ್ಲ, ಪುಕ್ಕಟೆಯಾಗಿ ಬಂದೀವಿ. ಈಗ ನೀವು ಒಂದು ಸಾಲ ತಗೊಂತೀರಿ ಬ್ಯಾಂಕಿನೊಳಗೆ ಸಾಲ ತಗೋಬೇಕಾದ್ರೆ ಹೋದ ಕೂಡಲೇ ಕೊಟ್ಟು ಬಿಡ್ತಾರೆ ನಿಮಗೆ. ಎಷ್ಟು ಲಕ್ಷ ಅಷ್ಟು ಲಕ್ಷ. ನೀವು ಬ್ಯಾಂಕಿನೊಳಗೆ ಸಾಲ ತಗೋಬೇಕಂದ್ರೆ ಒಂದು ಸೆಕ್ಯೂರಿಟಿ ಇರ್ಬೇಕು, ಮತ್ತೊಬ್ಬರಿಗೆ ಶ್ಯೂರಿಟಿ ಕರ್ಕೊಂಡು ಹೋಗ್ಬೇಕು. ಮಣ್ಣಿನೋ ಹೊಲನೋ ಬಂಗಾರದೋ ನಿಮ್ದು ಒತ್ತಿ ಇಟ್ಕೊಂಡು ನಿಮಗೆ ಸಾಲ ಕೊಡ್ತಾರೆ. ಸುಮ್ಮನೆ ವಿಚಾರ ಮಾಡ್ರಿ, ನೀವು ಒಂದಿಷ್ಟು 1 ಲಕ್ಷ 2 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಸಾಲ ತಗೋಬೇಕಂದ್ರೆ ಏನಾದರೂ ಡೆಪಾಸಿಟ್ ಇಟ್ಕೊಂಡು ಕೊಡ್ತಾರ. ಭಗವಂತ ದೇವರು ಇಷ್ಟು 100 ವರ್ಷಗಳ ಈ ಜೀವನ ನಮಗೆ ಕೊಟ್ಟಾನಲ್ಲ, ವಿದೌಟ್ ಡೆಪಾಸಿಟ್ ಕೊಟ್ಟಾನ. ಅದನ್ನು ಅವನ ಬಗ್ಗೆ ನಾವು ಗೌರವ ಇರಬೇಕಂತ.
ಏನಾದರೂ ಡೆಪಾಸಿಟ್ ಇಟ್ಕೊಂಡ ನಮ್ಮ ಕಡೆಯಿಂದ ಏನೂ ಇಲ್ಲ, ಎದ್ರ ಮೇಲೆ ಕೊಟ್ಟಾನಂದ್ರೆ ಒಂದು ಭರವಸೆಯಿಂದ ಕೊಟ್ಟಾನ, ನೀ ಚಲೋ ಬದುಕು ಬರ್ತಿ ಅಂತೇಳಿ. ಅಂಥ ಒಂದು ಚಲೋ ಬದುಕಬೇಕಲ್ಲ ಮನುಷ್ಯ. ನೀವು ಹೋಟೆಲ್ದಾಗ ಉಣ್ಣಕ್ಕೆ ಹೋಗ್ರಿ, ನೀವು ಒಂದು ಊಟಕ್ಕೆ 100 ರೂಪಾಯಿ ತೊಗೊತಾರ. ಭೂಮಿ ತಾಯಿ ಇಷ್ಟು ವರ್ಷ ಬೆಳೆದಾಳಲ್ಲ, ಏನರ ಕೊಡ್ರಿ ಅಂತ ಕೇಳಾಳೆ ನಮಗೆ. ನೀವೊಂದು ನೀರಿನ ಬಾಟ್ಲಿ ತಗೊಳ್ರಿ, 100 ರೂಪಾಯಿ ತೊಗೊತಾರ ಅವ್ರು ಒಂದು ನೀರಿನ ಬಾಟ್ಲಿಗೆ. ಇಷ್ಟು ಕೃಷ್ಣ ಇಷ್ಟು ಹರಿದು ನಮ್ಮ ಹೊಲ ತುಂಬೇಳಲ್ಲ, ಏನರ ಇಷ್ಟು ಕೊಡ್ರಿ ನೀವು ನೀರು ಬಳಸಿರಂತ ಏನಾರ ಕೇಳಾಳೆ ಕೃಷ್ಣ? ಏನೂ ಕೇಳಿಲ್ಲ. ಇಷ್ಟು ವರ್ಷ ನೀವು ಕರೆಂಟ್ ಬಳಸ್ತೀರಿ, KPTCLನವ್ರು 1 ತಿಂಗಳು ಆತಂದ್ರೆ ಬಿಲ್ ಹಚ್ಕೊಂಡು ಬರ್ತಾರೆ ನಿಮಗೆ ಇಷ್ಟು ಕೊಡ್ಬೇಕಂತೇಳಿ. ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ದೇವರು ತೇಲಿ ಬಿಟ್ಟಾನಲ್ಲ, ಏನಾದರೂ ಕೇಳ ನನ್ನ ಬಿಲ್ ಕೊಡ್ರಿ ಅಂತ ಸೂರ್ಯ ಕೇಳ್ಯಾನೋ ಚಂದ್ರ ಕೇಳ್ಯಾನೋ? ಯಾರು ಕೇಳ್ಯಾರ? ಯಾರೂ ಕೇಳಿಲ್ಲ. ಮತ್ತು ಅವೆಲ್ಲ ಪುಕ್ಕಟೆಯಾಗಿ ಕೊಟ್ಟಾನ. ಇಲ್ಲಿ ನಿಮ್ಮ ಸೈಕಲ್, ಒಂದು ಗಾಡಿ ಮೋಟರ್ ಸೈಕಲ್ ತೊಗೊಂಡು ಹೋಗ್ತೀರಿ, ಸುಮ್ಮನೆ ಒಂದು ಮುಳ್ಳು ಚುಸ್ತಂದ್ರೆ ಗಾಡಿ ಪಂಚರ್ ಆಗುತ್ತೆ. ಇಲ್ಲಿ ಪಂಚರ್ ತಿದ್ದವನಿಗೆ 10 ರೂಪಾಯಿ ಕೊಟ್ಟು ಬರ್ತೀರಿಲ್ಲ ನೀವು. ಒಂದು ನಿಮ್ಮ ಗಾಡಿ ಪಂಚರ್ ಆದ್ರೆ ಪಂಚರ್ ತಿದ್ದವನಿಗೆ 10 ರೂಪಾಯಿ ಕೊಟ್ಟು ಬರ್ತೀರಿ. ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಬಿಟ್ಟು ಇದರಾಗ 9 ರಂಧ್ರಗಳಿಟ್ಟಿದ್ದು ಒಟ್ಟ ಪಂಚರ್ ಆರ್ಲಾರ್ದಂಗೆ ಇಟ್ಟನಲ್ಲ, ಅವನಿಗೆ ಏನು ಕೊಟ್ಟಿವಿ ಹೇಳಿ ನಾವೆಲ್ಲ? ಇದು 9 ರಂಧ್ರಗಳು ಒಂದು ತೊಗಲಿನ ಟ್ಯೂಬ್ ಅಲ್ಲ, ಇದು ಒಟ್ಟ ಪಂಚರ್ ಆಗ್ಲಾರ್ದಂಗೆ ಇಟ್ಟನ ಇಲ್ಲ. ದೇವರು ಏನು ಕೊಟ್ಟಿವಿ ಹೇಳಿ? ಅದಕ್ಕೆ ದೇವರು ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮೆಲ್ಲರ ತಾಯಿ ಎದೆಯಾಗ ಹಾಲಿಟ್ಟು ನಮಗೆ ಈ ಭೂಮಿಗೆ ಕಳಿಸಿದ್ದಾನಲ್ಲ ದೇವರು. ಪುಕ್ಕಟೆಯಾಗಿ ಬಂದೀವಿ, ವಿದೌಟ್ ಎನಿ ಡೆಪಾಸಿಟ್. ಅದಕ್ಕೆ ಇಲ್ಲಿ ಬಂದ ಮೇಲೆ ಏನಾದರೂ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗ್ಬೇಕಾಗ್ತೈತೆ ಮನುಷ್ಯ. ದೇವ್ರು ಇಷ್ಟೆಲ್ಲ ಕೊಟ್ಟಾನಲ್ಲ, ಕೊಟ್ಟಿದ್ದಕ್ಕೇನಾದರೂ ಕೊಟ್ಟು ಹೋಗ್ಬೇಕಲ್ಲ ದೇವರಿಗೆ. ನಮ್ಮ ಭಕ್ತಿ ಹೆಂಗೈತೆ ಅಂದ್ರೆ ಹಂಗೆ ಕೊಡೋದಿಲ್ಲ ನಾವು, ನಮ್ಮದು ಬೇರೆ ಐತಿ. ಒಬ್ಬ ಯಾರೋ ಒಟ್ಟ ಅಲ್ಲಿ ಇಲ್ಲಿ ಏನೇನೋ ಕೇಳ್ತಿದ್ದ, ಅದು ಕೆಟ್ಟ ಚಟ ಮಾಡ್ತಿತ್ತ, ಮನ್ಯಾಗೂ ಬೇಸರಾಗಿತ್ತು. ಅವ್ರು ಒಂದು ದಿವ್ಸ ಮನ್ಯಾಗೂ ರೊಕ್ಕ ಕೊಡಲಿಲ್ಲ, ಜಗಳಾಡಿ ಇಸ್ಕೊಂಬರ್ತಿತ್ತು ದಿವಸ. ಒಂದು ದಿವ್ಸ ಮನೆಯವ್ರು ಕೊಡಲಿಲ್ಲ, ಬಂದು ಬಸ್ ಸ್ಟ್ಯಾಂಡ್ ಕಟ್ಟಿಗೆ ಕುಂತ, ಯಾರು ಕೊಡ್ತಾರೆ ರೊಕ್ಕ? ಭಾಳ ಮಂದಿ ಗುಡಿಗೆ ಹೋಗ್ತಿದ್ರು. ನೋಡ್ದವ ಇಷ್ಟು ಮಂದಿ ಗುಡಿಗೆ ಹೊಂಟಾರಂದ್ರೆ ಏನೋ ಇರ್ಬೇಕು ದೇವ್ರ ಹತ್ರ. ಮುಂದೆ ಮಾರುತಿ ಗುಡಿ ಇತ್ತಲ್ಲ, ಕ್ಯೂ ಇತ್ತು ಶನಿವಾರ. ಇವನು ಕ್ಯೂ ಹಚ್ಚದ, ನೋಡೋಣ ನಮಗೆ ಏನರ ಸಿಗ್ತೈತೆ ಅನ್ನೋದು ದೇವ್ರಿಗೆ ಬೇಡ್ಕೊಂಡು ಹೋಗಿ. ಅಲ್ಲ ದೇವರು, ನಿನಗೆ ಭಾಳ ಮಂದಿ ನಡ್ಕೊತಾರಪ್ಪ ಮಾರುತಿ, ಮತ್ತು ನಮಗೂ 100 ರೂಪಾಯಿ ಸಿಗ್ಬೇಕು. ನಿನ್ನ ಹತ್ರ ಅಷ್ಟು ಖರೆ ಶಕ್ತಿ ಇತ್ತಂದ್ರೆ 100 ರೂಪಾಯಿ ಸಿಗ್ಬೇಕು ನಮಗೆ ಇವತ್ತು. ಮತ್ತು ನಮ್ಮದೇನು ಭಾಳ ಉದ್ರಿ ಭಕ್ತಿ ಅಂತ ತಿಳ್ಕೊಬೇಡ, ನೀನು 100 ರೂಪಾಯಿ ಕೊಟ್ಟಂದ್ರೆ 50 ರೂಪಾಯಿ ತಂದು ನಿನ್ನ ಹುಂಡಿಗೆ ಹಾಕ್ತೀವಂತ. ಇಷ್ಟು ಬೇಡ್ಕೊಂಡು ಹಿಂಗೆ ಒಂದು 100 ಫೀಟ್ ಬಂದಿದ್ದಿಲ್ಲ, ನೋಟ ಬಿದ್ದಿತ್ತು ಕೆಳಗೆ. ಅವ ಅಂದ, ಅದಕ್ಕೆ ಜನ ನಡ್ಕೊತಾರೆ ನಿನಗೆ ಅಂದವ. ಹಿಂಗೆ ತಗೊಂತಾನ, ನೋಡ್ದ ಅದು 100 ರೂಪಾಯಿದಿರಲಿಲ್ಲ, 50 ರೂಪಾಯಿ ನೋಟಿತ್ತು. ಅವಾಗ ಅವ ಅಂದ, ನೀನು ಸತ್ತುಳ್ಳವನೋದಿ ಮತ್ತು ಭಾಳ ಶಾಣೆ ಅದಿ, ಯಾಕಂದ್ರೆ ನಿನಗೆ ಕೊಡ 50 ರೂಪಾಯಿ ನೀ ಮುರ್ಕೊಂಡ ಕೊಟ್ಟಿ ನನಗಂದವ. ನಿಂದೇನೈತಲ್ಲ ಮುರ್ಕೊಂಡ ಕೊಟ್ಟಿ ನೀನು. ಇವರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವರಿಗೆ ಟೊಪ್ಪಿಗೆ ಹಾಕೋರು ಇವರೆಲ್ಲ. ಅದಕ್ಕೆ ಅವ ಮಾರುತಿ ನೋಡ್ರಿ, ನೀವು ಗುಡಿಗೆ ಹೋಗ್ತಿರಲ್ಲ, ನಿಮ್ಮ ಮುಖನ ನೋಡಕ್ಕೆ ಹೋಗೋದಿಲ್ಲ, ಈ ಕಡೆ ಮುಖ ತಿರುಗಿಸ್ಕೊಂಡು ನಿಂತು ಬಿಟ್ಟಾನವ. ನಿಮಗೆ ಯಾರಿಗಾರ ನೋಡ್ಯ ನಾನು ಮಾರುತಿ ಒಮ್ಮೆ ಇವು ಇಂಥ ಭಕ್ತರದವ ಅಂತ ತಿಳ್ಕೊಂಡು ನಿಮ್ಮ ಕಡೆನೇ ನೋಡಕ್ಕೆ ಹೋಗೋದಿಲ್ಲ. ನಮ್ಮ ಭಕ್ತಿ ಹೆಂಗೈತಿ? ವ್ಯಾವಹಾರಿಕ ಐತಿ. ನಮ್ಮ ಪ್ರೇಮ ಹೆಂಗೈತಿ? ವ್ಯಾವಹಾರಿಕ ಐತಿ ಅಷ್ಟೆ. ಅದಕ್ಕೆ ನಾವು ಉಪಕಾರ ಯಾಕೆ ಮಾಡ್ಬೇಕಂದ್ರೆ ದೇವರು ಕೊಟ್ಟನಲ್ಲ, ಕೊಟ್ಟಿದ್ದು ಒಂದಿಷ್ಟು ಮುಟ್ಟಿಸ್ಬೇಕಾಗ್ತೈತಿ. ಒಂದು ಸಣ್ಣ ಘಟನೆ ಹೇಳ್ತೀನಿ. ಮದರ್ ಥೆರಿಸಾ ಅವರಿದ್ರು. ಅವರು ನಿರ್ಮಲ ಹೃದಯ ಅಂತ ಕಲ್ಕತ್ತಾಗ ಒಂದು ದೊಡ್ಡ ಆಶ್ರಮ ಮಾಡಿದ್ರು. ಎಲ್ಲೆಲ್ಲಿ ಅನಾಥರಿರ್ತಾರ, ಭಿಕ್ಷುಕರು ಇರ್ತಾರ, ಅಂಥವ್ರಿಗೆ ಹೋಗಿ ಊಟ ಕೊಟ್ಟು ಬರ್ತಿದ್ವಿ. ಯಾರೋ ಮದರ್ ಥೆರಿಸಾ ಅವ್ರಿಗೆ ಹೇಳಿದ್ರಂತ, ಇಲ್ಲ ಅಲ್ಲಿ ಜೋಪಡು ಪಟ್ಟಿ ಐತಿ, ಆ ಜೋಪಡು ಪಟ್ಟಿ ಒಳಗೆ ಒಬ್ಬಕ್ಕೆ ಹೆಣ್ಮಗಳದಾಳ, ಗಂಡ ತೀರ್ಕೊಂಡನ, ಮಕ್ಕಳದಾವ ಅಷ್ಟೇ, 5-6 ಮಕ್ಕಳದಾವ, ಉಪವಾಸ ಬಿದ್ದಾವ. ಮದರ್ ಥೆರಿಸಾ ಅವರು ಒಂದು ಬೊಗೋಣಿ ತುಂಬ ಅನ್ನ ತಗೊಂಡು ಹೋಗಿ ಆ ಹೆಣ್ಮಗಳಿಗೆ ಕೊಟ್ರಂತ. ಆ ಜೋಪಡು ಪಟ್ಟಿ ಗುಡಿಸಿಲ್ನೊಳಗೆ ಇರುವ ಹೆಣ್ಮಗಳು ತನ್ನ ಮಕ್ಕಳಿಗೆ ಉಣಿಸ್ಲಿಲ್ಲ, ಮಗ್ಗಲ್ ಗುಡಿಸಿಲ್ನೊಳಗೆ ಇನ್ನೊಂದು 5-6 ಮಕ್ಕಳು ಉಪವಾಸ ಇದ್ದು ಅಂತ ಅವಕ್ಕೊಂದಿಷ್ಟು ಒಯ್ದು ಕೊಟ್ಲಂತ. ಮದರ್ ಥೆರಿಸಾ ಅವ್ರಿಗೆ ಕೇಳಿದ್ರಂತ, ಅಲ್ಲ ಆಕಿನೇ ಬಡಿವೆದಾಳ, ಒಂದು ಸಣ್ಣ ಪಾತ್ರೆಯೊಳಗೆ ನೀವು ಅನ್ನ ಕೊಟ್ಟಿರಿ, ತನ್ನ ಮಕ್ಕಳಿಗೆ ಕೊಡಲಿಲ್ಲ, ಮಗ್ಗಲು ಗುಡಿಸಿಲ್ನೊಳಗಿರುವ ಮಕ್ಕಳಿಗೆ ಒಯ್ದು ಕೊಟ್ಲಲ್ಲ ಅನ್ನ ಅಂತ. ಅವಾಗ ಮದರ್ ಥೆರಿಸಾ ಹೇಳಿದ್ರಂತ, ಭಾಳ ಚಲೋ ಮಾತು ಹೇಳಿದ್ರು.
ಮದರ್ ಥೆರಿಸಾ ಅವ್ರಿಗೆ ಹೇಳಿದ್ರು, ನೀವ ಕೊಟ್ಟಿದ್ದು ಅನ್ನದ ಪಾತ್ರೆ ಸಣ್ಣದಿತ್ತು, ಮತ್ತೆ ಹೋಗಿ ಬೇರೆಯವ್ರಿಗೆ ಕೊಟ್ಲಲ್ಲ ಅನ್ನ ಹಾಕಿ, ಬೇರೆ ಗುಡಿಸಲಿನ ಮಕ್ಕಳಿಗೆ ಒಯ್ದು ಕೊಟ್ಲಲ್ಲ. ಅವಾಗ ಮದರ್ ಥೆರಿಸಾ ಹೇಳಿದ್ರಂತ, ಹೌದು, ನಾನು ಆಕೆಗೆ ಅನ್ನ ಕೊಟ್ಟಿದ್ದು ಅನ್ನದ ಪಾತ್ರೆ ಸಣ್ಣದಿತ್ತು, ಆದ್ರೆ ನಾ ಕೊಟ್ಟಿದ್ರೊಳಗೆ ಇನ್ನೊಬ್ರಿಗೆ ಹಂಚಿ ಉಣ್ಬೇಕನ್ನೋ ದೇವರು ಕೊಟ್ಟ ಹೃದಯದ ಪಾತ್ರೆ ಆಕೆ ದೊಡ್ಡದಿತ್ತು, ಅದಕ್ಕೆ ಕೊಟ್ಟುಂಡಾಳಕ್ಕೆ ಅಂತ. ನಾ ಕೊಟ್ಟ ಅನ್ನದ ಪಾತ್ರೆ ಸಣ್ಣದಿತ್ತು, ಆದ್ರೆ ದೇವರು ಕೊಟ್ಟ ಹೃದಯದ ಪಾತ್ರೆ ದೊಡ್ಡದಿತ್ತು. ಅದಕ್ಕೆ ಮನುಷ್ಯ ಉಪಕಾರಿಯಾಗಬೇಕು. ಯಾಕೆ ಉಪಕಾರಿಯಾಗಬೇಕು ಅಂದ್ರೆ ಉಪಕಾರದ ಪುಣ್ಯ ಬಹಳ ದೊಡ್ಡದಿರ್ತದೆ. ಪುಣ್ಯದ ಕೆಲಸ ಮಾಡಬೇಕಾಗ್ತದೆ ಮನುಷ್ಯ. ನಮ್ಮ ಜೀವನ, ನಮ್ಮ ಸಂಪತ್ತು, ಇದೆಲ್ಲ ಏನಿದೆ, ನಮ್ಮ ಅಧಿಕಾರ, ಐಶ್ವರ್ಯ, ಇವೆಲ್ಲ ಅನುಭವಿಸ್ತೀವಲ್ಲ, ಇದು ಪುಣ್ಯದ ಫಲ, ಇದು ಅಷ್ಟೆ. ಅದಕ್ಕೆ ಪುಣ್ಯದ ಕೆಲಸ ಮಾಡಬೇಕು. ಪುಣ್ಯದ ಫಲ ಹೆಂಗಿರ್ತೈತಿ ಅಂದ್ರೆ, ಈಗ ಕುರಿ ಕಾಯ್ತಿರ್ತಾರೆ ನೋಡ್ರಿ, ಕುರಿ ಕಾಯ್ದು ರಾತ್ರಿ ಒಯ್ದು ಒಂದು ದೊಡ್ಡಿ ಒಳಗೆ ಹಾಕ್ತಾರೆ. ಕುರಿ ದೊಡ್ಡಿ ಎಷ್ಟಿರ್ತೈತಿ, ಒಂದು 100 ಕುರಿಗಳನ್ನು ಹಾಕಿರ್ತಾರೆ ಅದ್ರ. ಅವು ತಾಯಿಯ ಕುರಿನೂ ಇರ್ತಾವ, ಸಣ್ಣ ಮರಿನೂ ಇರ್ತಾವ. ಅಮಾವಾಸ್ಯೆ ಇರ್ತೈತಿ, ರಾತ್ರಿ ಕತ್ತಲು ಇರ್ತೈತಿ. ಅಮಾವಾಸ್ಯೆ ರಾತ್ರಿ ಕತ್ತಲ 100 ಕುರಿಗಳನ್ನು, ಕುರಿಮರಿಗಳನ್ನು ಕುರಿ ದೊಡ್ಡಿಯೊಳಗೆ ಹಾಕಿದ್ರು ಸಹಿತ ರಾತ್ರಿ 12-1 ಗಂಟೆಗೆ ಅಕಸ್ಮಾತ್ ತಾಯಿ ಕರುವಿಗೆ ಮಲಿ ಕೊಡಬೇಕಾಗಿತ್ತು ಅಂದ್ರೆ, ಹಾಲು ಕುಡಿಸ್ಬೇಕಾಗಿತ್ತಂದ್ರೆ, ಮೊದಲ ಕುರಿ ಕರ್ಗದವ, ಅದು ಕತ್ತಲೈತಿ, ಅಮಾವಾಸ್ಯೆ ಐತಿ, ಹೆಂಗೆ ಮಗುವಿಗೆ ಹಾಲು ಕುಡಿಸ್ಬೇಕಂತ 100 ಕುರಿಗಳ ಮಧ್ಯದೊಳಗೆ ತನ್ನ ಕರುವನ್ನೇ ಹುಡುಕೊಂಡು ಕತ್ತಲದೊಳಗೆ ತಾಯಿ ಕುರಿ ಬಂದು ಹಾಲು ಉಣಿಸಿ ಹೋಗ್ತೈತಲ್ಲ, ಹಂಗೆ ಪುಣ್ಯ ಅನ್ನುವ ತಾಯಿ ಅದು ಎಂಥ ಸಂದರ್ಭದೊಳಗಿದ್ರು ನಿನ್ನ ಪುಣ್ಯ ಇತ್ತು ಅಂದ್ರೆ ಆ ಪುಣ್ಯದ ಫಲ ನಿನ್ನ ಕೊಟ್ಟು ಹೋಗ್ತೈತಿ ಅನ್ನುವಂಥ ಮಾತು ಹೇಳಿ, ಇಲ್ಲೆಲ್ಲ ನೋಡಿ ನೀವು ಬೆಳಿಗ್ಗೆಯಿಂದ ಇಷ್ಟು ಒಳ್ಳೆಯ ಕೆಲಸಗಳನ್ನು ಇಲ್ಲಿ ಪೂಜ್ಯರ ಸನ್ನಿಧಾನದಲ್ಲಿ, ಎಲ್ಲ ಹಿರಿಯರ ಸನ್ನಿಧಾನದಲ್ಲಿ ಮಾಡಿದಿರಿ. ಈ ಕೆಲಸ, ಈ ನಾಡು ಅತ್ಯಂತ ಭಕ್ತಿಯ ನಾಡು. ಇಲ್ಲೆಲ್ಲ ಅಪ್ಪಗಳ, ಅಥಣಿ ಅಪ್ಪಗಳ ಒಂದು ತಪಸ್ಸಿನ ಪ್ರಭಾವ, ಇಲ್ಲೆಲ್ಲ ಆ ಪುಣ್ಯ ಪುರುಷನ ದಯೆಯಿಂದ ಈ ನಾಡೆಲ್ಲ ಸಮೃದ್ಧಿ, ಸಮಾಧಾನ, ಸಂತೋಷಗಳಿರಲಿ ಅಂತ ಹಾರೈಸಿ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ.